My channel. So I'm very happy today because paper is very easy. ನಾನು ಪೇಪರ್ ನೋಡಿದೆ, ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲನೂ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಪ್ರತಿಯೊಂದು ಕ್ವೆಶ್ಚನ್, ಅದರಲ್ಲೂ ಟ್ರಿಗ್ನೋಮೆಟ್ರಿ, ಪ್ರೂಫ್ ಮತ್ತು ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ ಅವೆರಡು, ಮತ್ತು ಥಿಯರಮ್ ಕೂಡ ನಾನು ಪದೇ ಪದೇ ನಿಮ್ಗೆ ಹೇಳ್ತಾನೆ ಇದ್ದೆ. ಮತ್ತು ಪೈಥಾಗರಸ್ ಅಂತಾನೆ ಸ್ಟಿಕ್ ಆನ್ ಆಗಬೇಡಿ, ಏರಿಯಾ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಏರಿಯಾ ಥಿಯರಮ್ ಕೊಟ್ಟಿದ್ದಾರೆ. ಸೊ ಕೀ ಆನ್ಸರ್ಸ್ ಈ ಥರ ಇದೆ. ಜಸ್ಟ್ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತುಂಬ ಆಮೇಲೆ ನೀವು ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಮಾಡಿದರೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ನೆಕ್ಸ್ಟ್ ಇರೋ ಎಕ್ಸಾಮ್ ಕಡೆ ಫೋಕಸ್ ಮಾಡಿ. ಜಸ್ಟ್ ಯಾರಿಗೆ ಕ್ಲಾರಿಫಿಕೇಷನ್ ಬೇಕೋ ಅವರು ಆನ್ಸರ್ಸ್ನ ನೋಡಿ. ಸೊ ಫಸ್ಟ್ ನೋಡಿ MCQ. ಫಸ್ಟ್ ಒನ್ ಈಸ್ ಪ್ಯಾರಲಲ್ ಲೈನ್ಸ್. ಸೊ ಅಲ್ಲಿ ನಮಗೆ A1/A2 = B1/B2 ಬರುತ್ತೆ, ಬಟ್ ನಾಟ್ ಈಕ್ವಲ್ ಟು C1/C2. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಪ್ಷನ್ A-3. ಥರ್ಡ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮ್. ನಾನು ಹೇಳಿದ್ದೆ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋ ಅಂಥ ಕ್ವೆಶ್ಚನ್ನ ಕೇಳ್ಬೋದು ಅಂತ ಹೇಳಿ. ಸೊ ಇಟ್ ಈಸ್ ಆಪ್ಷನ್ C. ಫೋರ್ತ್ ಒನ್ ನೋಡಿ cos 90 - 30 ಡಿಗ್ರಿ ಅಂತ ಕೇಳಿರೋದು. ಸೊ ಇಟ್ ಈಸ್ cos 60 ಡಿಗ್ರಿ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1/2. ಸೊ ಈ ಫಿಫ್ತ್ ಒನ್ ಅಂತೂ ನಾನು ಹೇಳಿದ್ದೆ, ಆರಿಜಿನ್ ರಿಲೇಟೆಡ್ ಆಗಿ ಖಂಡಿತ MCQ ಕ್ವೆಶ್ಚನಲ್ಲಿ ಕೊಡ್ತಾರೆ ಅಂತ ಹೇಳಿ. ಸೊ √(x² + y² ಡಿಗ್ರಿ. ನೆಕ್ಸ್ಟ್ ಸೆವೆಂತ್ ಒನ್ ಫಸ್ಟ್ ಟರ್ಮ್ ನೋಡಿ. ಫಸ್ಟ್ ಟರ್ಮ್ ಕ್ವೆಶ್ಚನ್ನೇ ಲಾಸ್ಟ್ ಟೈಮ್ ಎರಡೂ ಪ್ರಿಪ್ರೇಟರ್ಲಿತ್ತು. ಈ ಸರಿನೂ ಬರುವಂಥ ಚಾನ್ಸಸ್ ಇರ್ಬೋದು, ಇಲ್ಲೇನೋ ಇರ್ಬೋದು ಅಂತ ನಾನು ಹೇಳಿದ್ದೆ. ಸೊ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಆಫ್ ಕೋನ್, ದಟ್ ಈಸ್ ಆಪ್ಷನ್ D. ಏಯ್ತ್ ಒನ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕೇಳಿದರು. ಸೊ ಇಟ್ ಈಸ್ ಆಪ್ಷನ್ D, 4πr². ಕಮಿಂಗ್ ಟು 1 ಮಾರ್ಕ್ ಕ್ವೆಶ್ಚನ್. ಎಸ್, ನೈನ್ತ್ ಒನ್ ನೋಡಿ ಕನ್ಸಿಸ್ಟೆಂಟ್ ಅನ್ನೋದನ್ನು ನಾನು ಸ್ಟ್ರೆಸ್ ಮಾಡಿದ್ದೆ ನಿಮಗೆ. ಇಟ್ ಇಸ್ ಪ್ಯಾರಲಲ್ ಲೈನ್ಸ್ ಆಗಿದ್ರೆ ನೋ ಸಲ್ಯೂಷನ್. ನೆಕ್ಸ್ಟ್ ನೋಡಿ 10th ಒನ್ AN ಫಾರ್ಮುಲಾ ಕೇಳಿದ್ದಾರೆ ಅಷ್ಟೇ. ಅವ್ರು ಫಸ್ಟ್ ಟರ್ಮ್, ಲಾಸ್ಟ್ ಟರ್ಮ್, nth ಟರ್ಮ್ ಅಂತ ಕೇಳಿದ್ರೆ AN = A + n - 1 × D. 11th ಒನ್ ಸ್ಟ್ಯಾಂಡರ್ಡ್, ಅಗೇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, AX² + BX + C = 0. A is not equal to 0 ಅನ್ನೋದನ್ನು ಮೆನ್ಷನ್ ಮಾಡಿದ್ರು, ಓಕೆ, ತೊಂದರೆ ಇಲ್ಲ, ಜಸ್ಟ್ ಅಷ್ಟನ್ನು ಬರೆದಿದ್ರು ಮಾರ್ಕ್ಸ್ ಸಿಗುತ್ತೆ ನೋಡಿ. 12th ಒನ್ ನಾನು ಹೇಳೇ ಇದ್ದೆ ನಿಮಗೆ, ಡಿವಿಷನ್ ಅಥವಾ ಸಬ್ಟ್ರಾಕ್ಷನ್ ಒಂದು ಕೊಡೋವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಫೈನಲ್ ಟಚ್ ಅನ್ನೋದೊಂದು ಇದರಲ್ಲಿ ನಾನು ಹೇಳಿದ್ದೆ ನಿಮಗೆ, ಎರಡರಲ್ಲಿ ಕೂಡ ಬರಬಹುದು ಅಂತೇಳಿ. ಸೊ ಇದರಲ್ಲಿ ನೋಡಿ ನೀವು cos 90 - θ ಅಥವಾ sin 90 - θ ನೀವು ಯಾವುದನ್ನೇ ಚೇಂಜ್ ಮಾಡಿಕೊಂಡ್ರು ಆನ್ಸರ್ 1 ಬರುತ್ತೆ ನೋಡಿ. 13th ಕ್ವೆಶ್ಚನ್ ಕೂಡ ನಾನು ಹೇಳಿದ್ದೆ ನಿಮಗೆ, ಈ ಡಿಸ್ಟೆನ್ಸ್ ಫ್ರಮ್ X ಆ್ಯಕ್ಸಿಸ್, ಡಿಸ್ಟೆನ್ಸ್ ಫ್ರಮ್ Y ಆ್ಯಕ್ಸಿಸ್ ಅಂತ ಕೊಟ್ಟಾಗ ನೋ ನೀಡ್ ಟು ವರಿ, ಜಸ್ಟ್ ಡಿಸ್ಟೆನ್ಸ್ ಫ್ರಮ್ X ಆ್ಯಕ್ಸಿಸ್ ಅಂತ ಕೊಟ್ಟರೆ ಯು ಹ್ಯಾವ್ ಟು ಕನ್ಸಿಡರ್ ದಿ Y ಕೋಆರ್ಡಿನೇಟ್, ದಟ್ ಈಸ್ 3 ಯೂನಿಟ್ಸ್ ನೋಡಿ. 14th ಒನ್ ಮೀಡಿಯನ್ ಕೇಳಿದ್ದಾರೆ ಸ್ಟ್ಯಾಟಿಸ್ಟಿಕ್ಸಿಂದ. ಏನಿಲ್ಲ, ಕೊಟ್ಟಿರೋ ನಂಬರ್ಸ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಮಿಡಲಲ್ಲಿ ಬರುವಂಥ ನಂಬರ್ ಯಾವುದು ಅಂತ ಹೇಳಿ. ಇದು 9th ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ, ಮೀಡಿಯನ್ 6 ಬರುತ್ತೆ. 15th ಒನ್ ನೋಡಿ, ಇದನ್ನು ನಾನು ಸ್ಟ್ರೆಸ್ ಮಾಡಿದ್ದೆ, BPT ಇಲ್ಲ ಪೈಥಾಗರಸ್ ಒಂದು ಸ್ಟೇಟ್ಮೆಂಟ್ನ ಕೇಳ್ತಾರೆ ಅಂತೇಳಿ. ಸೊ ಥೇಲ್ಸ್ ಥಿಯರಮ್ BPT ಕೇಳಿದ್ದಾರೆ. ಕಮಿಂಗ್ ಟು 16th ಒನ್ CSE ಆಫ್ ಕೋನ್ ಕೇಳಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮುಲಾ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಯಿತು, ದಟ್ ಈಸ್ πRL ಅಂತ ಬರೆದಿದ್ರೆ ಆಯಿತು. ನೆಕ್ಸ್ಟ್ ನೋಡಿ ಥರ್ಡ್ ಮೇನ್ 2 ಮಾರ್ಕ್ಸ್ ಬಂದರೆ ಎಸ್. 17th ಕ್ವೆಶ್ಚನ್ ಎಲಿಮಿನೇಷನ್ ಮೆಥಡ್, X = 3 Y = 2 ಬಂದಿದೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿ. ಇವೆಲ್ಲ ಗೋಲ್ಡನ್ ಕ್ವೆಶ್ಚನ್ಸಲ್ಲಿ ನಾನು ಹೇಳಿದ 8 ಕ್ವೆಶ್ಚನ್ಸೇ ಬಂದಿದೆ ಗೋಲ್ಡನ್ ಕ್ವೆಶ್ಚನ್ಸಲ್ಲಿ ನೋಡಿ. 18th ಒನ್ 5, 8, 11 ಅಂತ ಕೊಟ್ಟಿದ್ದಾರೆ. 30th ಟರ್ಮ್ ಇಟ್ ಈಸ್ 92 ಬರುತ್ತೆ. 19th ಒನ್ ನೋಡಿ 10, 15, 20. ಸೊ ನಿಮಗೆ ಸಮ್ ಆಫ್ 20 ಟರ್ಮ್ಸ್ 1050 ಬರುತ್ತೆ. ಇನ್ನು ಕ್ವೆಶ್ಚನ್ ನಂಬರ್ 20 ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಳಿದೆ ನಾನು ನಿಮಗೆ. X = ಫೈಂಡ್ ರೂಟ್ಸ್ ಅಂತಿದ್ರೆ ಏನು ಬರುತ್ತೆ ಇಲ್ಲಿ, ಪರ್ಫೆಕ್ಟ್ ಸ್ಕ್ವೇರ್ ಆ್ಯಕ್ಚುಲಿ ಬಂದಿಲ್ಲ, √17 ಬಂದಿದೆ. ಒಂದು ಸರಿ ಪ್ಲಸ್ ತೊಗೊಳ್ಳಿ, ಒಂದು ಸರಿ ಮೈನಸ್ ತೊಗೊಳ್ಳಿ ನೋಡಿ. -5 + √17/2, -5 - √17/2 ಬಂದಿದೆ. ಇನ್ನು ನೆಕ್ಸ್ಟ್ 21st ಡಿಸ್ಕ್ರಿಮಿನೆಂಟ್ ಕೇಳಿದರೆ ನೋಡಿ. ಇದಕ್ಕೆ ನಿಮಗೆ ಡಿಸ್ಕ್ರಿಮಿನೆಂಟ್ 0 ಬರುತ್ತೆ. B² - 4AC ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಸ್ಕ್ರಿಮಿನೆಂಟ್ 0 ಬರುತ್ತೆ. ಸೊ ರೂಟ್ಸ್ ಆರ್ ಏನು ಬರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್. ಎಸ್. 22 ಒನ್ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದರೆ ನೋಡಿ. ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಬಂದಿರೋದು ಸಬ್ಸ್ಟಿಟ್ಯೂಟ್ ಮಾಡಿ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ √25 ಬಂದಿದೆ, ವಿಚ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್. ಆರ್ ಇನ್ನೊಂದು ನೋಡಿ, ಮಿಡ್ ಪಾಯಿಂಟ್ನ 2 ಮಾರ್ಕ್ಸ್ ಕೇಳಿದರೆ ಇಟ್ ಈಸ್ ವೆರಿ ಅಡ್ವಾಂಟೇಜ್ ಫಾರ್ ಯು, ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಡೈರೆಕ್ಟಾಗಿ X1 + X2/2 Y1 + Y2/2 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 4, 5 ಬರುತ್ತೆ. ಓಕೆ. ಕಮಿಂಗ್ ಟು 23rd ಕ್ವೆಶ್ಚನ್ ಈಸ್ ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್ 2:3. ಸೇಮ್ ಕ್ವೆಶ್ಚನ್ ನಾನು ಡಿಸ್ಕಸ್ ಮಾಡಿದ್ದೆ ನಿಮಗೆ ಗೋಲ್ಡನ್ ಕ್ವೆಶ್ಚನ್ಸಲ್ಲಿ. ಯಾರು ಅದನ್ನು ನೋಡಿರ್ತಾರೆ ಖಂಡಿತ ಇಲ್ಲಿ 8 ಔಟ್ ಆಫ್ 8 ತೊಗೊಂಡಿರ್ತೀರಾ. ಓಕೆ. ಸೊ ನೆಕ್ಸ್ಟ್ ಕಮಿಂಗ್ ಟು 24th ಒನ್, ಎಸ್, ಇದನ್ನು ಕೂಡ ನಾನು ಹೇಳಿದ್ದೆ. ಎಸ್, sin θ ಅಥವಾ tan α ಈ ಥರ ಚೇಂಜ್ ಮಾಡಿ ಕೇಳ್ಬೋದು ಅಂತ ಹೇಳಿ. sin θ 12/13 ಬರುತ್ತೆ, tan α 5/12 ಬರುತ್ತೆ. ಓಕೆ. ನೆಕ್ಸ್ಟ್ ಕಮಿಂಗ್ ಟು 3 ಮಾರ್ಕ್ಸ್ ಗಿವನ್ 25th question. Yes, 9. Sum of 9 terms is 144.
ಸೊ ನೀವು ಇಲ್ಲಿ ಎಸ್ ಎನ್ ಫಾರ್ಮುಲಾ ತೊಗೊಳ್ತೀರಾ, ದಟ್ ಈಸ್ n by 2 2a plus n minus 1 into d, that is 9 by 2 2a plus n 9 minus 1 ಅಂದರೆ 8d is equal to 144. ಇಲ್ಲಿ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಎ ವ್ಯಾಲ್ಯೂ ನೋಡಿ a plus 4d equals 16 ಬರುತ್ತೆ. ಇಲ್ಲಿ 9th ಟರ್ಮ್ ಅಂತ ಕೊಟ್ಟಿದ್ದಾರೆ, a 9 is equal to 28, a plus 8d equals ಏನು ಬರುತ್ತೆ 28. ಸಿಂಪ್ಲಿಫೈ ಮಾಡಿದ್ರೆ d ವ್ಯಾಲ್ಯೂ 3 ಬರುತ್ತೆ, a ವ್ಯಾಲ್ಯೂ 4 ಬರುತ್ತೆ. ಸೊ ಫೈನಲಿ ನಿಮಗೆ AP 4, 7, 10 ಬರುತ್ತೆ. ಓಕೆ, ನೆಕ್ಸ್ಟ್ ಬಂದರೆ 26th ಒನ್. ಎಸ್, ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ನಿಮಗೆ ಎರಡು ಫಿಗರ್ಸ್ ಬೇಸ್ಡ್. ಸೊ ಲೆಟ್ ಶಾರ್ಟೆಸ್ಟ್ ಸೈಡ್ ಬಿ ಎಕ್ಸ್ ಮೀಟರ್, ಡಯಾಗನಲ್ ಎಕ್ಸ್ ಪ್ಲಸ್ 60. ಇಲ್ಲಿ ಏನಂತ ಹೇಳಿದರೆ ಎಲ್ಲದನ್ನು ಶಾರ್ಟರ್ ಸೈಡ್ಗೆ ಕಂಪೇರ್ ಮಾಡಿದ್ದಾರೆ. ಡಯಾಗನಲ್ನು ಶಾರ್ಟರ್ ಸೈಡ್ಗೆ ಏನಂತ ಹೇಳಿದರೆ ಇಟ್ ಇಸ್ 60 ಮೋರ್ ದೆನ್ ದಿ ಶಾರ್ಟರ್ ಸೈಡ್, 30 ಮೋರ್ ದೆನ್ ದಿ ಶಾರ್ಟರ್ ಸೈಡ್ ಅಂತ ಲಾಂಗರ್ ಸೈಡ್ಗೆ. ಇಲ್ಲಿ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಶಾರ್ಟರ್ ಸೈಡ್ 90 ಬರುತ್ತೆ, ಡಯಾಗನಲ್ 150 ಬರುತ್ತೆ, ಲಾಂಗರ್ ಸೈಡ್ 120 ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 27th. ಎಸ್, ಸೇಮ್ ಕ್ವೆಶನ್. ನಾನು ಟ್ರಿಗ್ನೋಮೆಟ್ರಿಕ್ ಪ್ರೂಫ್ ಲಾಸ್ಟ್ ರಿವಿಷನ್ ಸೀರೀಸ್ ಮಾಡಿದ್ನಲ್ಲ ನಿಮಗೆ, ಸ್ಕೋರಿಂಗ್ ಸೀರೀಸ್ ಅಂತ ಹೇಳಿ, ಟ್ರಿಗ್ನೋಮೆಟ್ರಿ ಪ್ರೂಫಲ್ಲಿ ಸೇಮ್ ಕ್ವೆಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೇಮ್ ಟು ಸೇಮ್ ಕ್ವೆಶನ್. sin a plus cosecant a whole square plus cos a plus secant a whole square is equal to 7 plus tan square a plus cot square a. ಈಸಿಯಾಗಿ ನೀವು ಇಲ್ಲಿ a plus b whole square ಫಾರ್ಮುಲಾ ಅಪ್ಲೈ ಮಾಡಿ ಐಡೆಂಟಿಟೀಸ್ನ ಅಪ್ಲೈ ಮಾಡಿದ್ರೆ ಮೂರು ಐಡೆಂಟಿಟೀಸು ಬರುತ್ತೆ ನಿಮಗೆ. sin square theta plus cos square theta is equal to 1, ಅಥವಾ cosecant square is equal to 1 plus cot square, ಅಥವಾ secant square is equal to 1 plus tan square. ಪ್ರತಿಯೊಂದು ನಿಮ್ಗೆ ಇಲ್ಲಿ ಕೊಟ್ಟಿದೆ, ಸಿಂಪ್ಲಿಫೈ ಮಾಡ್ಬೋದು. ಆರ್ ಅಂತ ಹೇಳಿ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಪ್ರೂಫ್ ಇತ್ತು, ಅದನ್ನು ನೋಡಿ ಜಸ್ಟ್ ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಕಾಸ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 1 ಆನ್ಸರ್ ಬರುತ್ತೆ. ಇಲ್ಲಿ ನಿಮಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಐಡೆಂಟಿಟಿ ಜೊತೆಗೆ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಐಡೆಂಟಿಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 28th ಒನ್. ಎಸ್, ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ ನೋಡಿ. 28th ಒನ್ ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸ್ಗೆ, ಆ್ಯಕ್ಚುಲಿ ಇದು 2 ಮಾರ್ಕ್ಸು, ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ನೀವಿಲ್ಲಿ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ 1, 3 ಬರುತ್ತೆ ಕೋಆರ್ಡಿನೇಟ್ಸು. ಆರ್ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 15/2 ಆರ್ 7.5 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಓಕೆ, ಕಮಿಂಗ್ ಟು 29th ಒನ್. ಎಸ್, ಮೀನ್ ಮೋಡ್ ನಾನು ಹೇಳಿದೆ ನಿಮಗೆ, ಮೀನ್ ಅಥವಾ ಮೋಡ್ ಕೊಡಬಹುದು ಅಂತ ಹೇಳಿ. ನೋಡಿ 29th ಒನ್ ಮೀನ್ ಕ್ವೆಶನ್ ಕೊಟ್ಟಿದ್ದಾರೆ. ನೀವು ಸಾಲ್ವ್ ಮಾಡ್ತಾ ಬಂದರೆ ಆನ್ಸರ್ 38 ಬಂದಿದೆ. ಓಕೆ, ಸೊ ಅದನ್ನು ಬಿಟ್ಟರೆ ಮೋಡನ್ನು ನೀವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ 33 ಬಂದಿದೆ. ಓಕೆ, ಆನ್ಸರ್ನ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಜಿವ್ ಗ್ರಾಫ್, ಈಸಿ ಲೆಸ್ ದೆನ್ ಟೈಪ್ ಓಜಿವ್ ಗ್ರಾಫ್. ಅವರೇ CF ಕೊಟ್ಟಿದ್ದಾರೆ, ಅವರೇ ಅಪ್ಪರ್ ಲಿಮಿಟ್ ಕೊಟ್ಟಿದ್ದಾರೆ, ಜಸ್ಟ್ ನೀವು ಪ್ಲಾಟ್ ಮಾಡಿದ್ರೆ ಆಯಿತು, ಸ್ಕೇಲ್ ಬರೆಯೋದು. ಸೊ ನಿಮಗೆ ಲೆಸ್ ದೆನ್ ಟೈಪ್ ಓಜಿವ್ ಈ ಥರ ಬರುತ್ತೆ. ಕಮಿಂಗ್ ಟು 31. ಎಸ್, ಸೆಕೆಂಡ್ ಥಿಯರಮೇ ಕೊಟ್ಟಿದ್ದಾರೆ. ಸರ್ಕಲ್ ಸೆಕೆಂಡ್ ಥಿಯರಮ್ ನಾನು ಪ್ರತಿ ಸಲ ರಿಪೀಟ್ ಮಾಡ್ತಾನೆ ಇದೆ ನಿಮಗೆ, ಅದೇ ಕೊಟ್ಟಿದ್ದಾರೆ. 32 ನೋಡಿ, ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್. ಸೊ ರೇಡಿಯಸ್ 3 cm, ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಇಟ್ ಇಸ್ 8 cm ಕೊಟ್ಟು ಕನ್ಸ್ಟ್ರಕ್ಷನ್ ಕೇಳಿದರೆ ಇದನ್ನು ಈಸಿಯಾಗಿ ನೀವೆಲ್ಲರೂ ಮಾಡಿರ್ತೀರಾ. 33 ಕ್ವೆಶನ್ ನಂಬರ್ 33 ನೋಡಿ, 3 ಮಾರ್ಕ್ಸ್ಗೆ ಸರ್ಫೇಸ್ ಏರಿಯಾ ವಾಲ್ಯೂಮಿಂದ ವಾಲ್ಯೂಮ್ ಕೊಟ್ಟಿದ್ದಾರೆ. ಸಿಲಿಂಡರ್ ವಾಲ್ಯೂಮ್ ದಟ್ ಈಸ್ 2156 cm3, ಹೈಟ್ 14 cm, ರೇಡಿಯಸ್ ಮತ್ತು ರೇಡಿಯಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ಆಮೇಲೆ ಯು ಹ್ಯಾವ್ ಟು ಗೋ ಫಾರ್ CSA. ಓಕೆ, ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು ಬರುತ್ತೆ, πr²h. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ರೇಡಿಯಸ್ 7 ಬಂದಿದೆ. ಓಕೆ, ನೀವಿಲ್ಲಿ CSA ಆಫ್ ಸಿಲಿಂಡರ್ ತೊಗೊಂಡು 2πrh ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ CSA ನಿಮಗೆ 616 cm² ಬರುತ್ತೆ. ಓಕೆ, ಸೊ ಕಮಿಂಗ್ ಟು 5th ಮೇನ್ 34th ಒನ್. ಸೊ ಇಲ್ಲಿ ನಿಮಗೆ ಗ್ರಾಫ್ ಕ್ವೆಶನ್ ನೀವು ಪ್ಲಾಟ್ ಮಾಡಿದ್ರೆ ನೋಡಿ, ಇಲ್ಲಿ ನಾನು ಪ್ಲಾಟ್ ಮಾಡಿಲ್ಲ, ಜಸ್ಟ್ ಸಾಲ್ವ್ ಮಾಡಿದ್ದೀನಿ. ಸೊ ಫಸ್ಟ್ ಈಕ್ವೇಷನ್ y = 6 - x/2, ಇನ್ನೊಂದು y = 5 - 6. ನೀವು ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಇಂಟರ್ಸೆಕ್ಟ್ ಅಟ್ 4,1 ನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 35th ಒನ್ ನೋಡಿ. ಎಸ್, ಎರಡಕ್ಕೂ ಫಿಗರ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ. ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀರಾ ಸಪ್ರೇಟಾಗಿ. ಸೊ ನಾನು ಇದರಲ್ಲಿ ಒಂದೇ ನಾನು ಸಾಲ್ವ್ ಮಾಡಿರೋದು. ಫಸ್ಟ್ ಒನ್ನೇ ನಾನು ಹೇಳಿದ್ನಲ್ವಾ, ಸೆಲೆಕ್ಷನ್ ಆಫ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಫಸ್ಟ್ ಒನ್ನೇ ಈಸಿ ಆಗಿದೆ ನೋಡಿ. ಫಸ್ಟ್ ಟ್ರಯಾಂಗಲ್ ಯು ವಿಲ್ ಟೇಕ್ ಇಟ್ as CDB. ಯು ವಿಲ್ ಫೈಂಡ್ ಔಟ್ ದ BD, ದಿ ಹೈಟ್ BD ನೀವು ಬೇಸ್ ಫೈಂಡ್ ಔಟ್ ಮಾಡಿದ್ರೆ ಇಟ್ ಇಸ್ 50/√3 ಮೀಟರ್ ಬರುತ್ತೆ. ವೆನ್ ಯು ಟೇಕ್ ಅದರ್ ಟ್ರಯಾಂಗಲ್ ABD, ಇನ್ ದಟ್ ಇಫ್ ಯು ಫೈಂಡ್ AB, ಇದು ಎಕ್ಸಸೈಸ್ ಆ್ಯಕ್ಚುಲಿ ಎಕ್ಸಾಂಪಲ್ ಕ್ವೆಶನ್, ಇದು 16.66 ಮೀಟರ್ ಬರುತ್ತೆ. ಸೊ ಫೈನಲಿ ದಿ ಹೈಟ್ ಆಫ್ ಬಿಲ್ಡಿಂಗ್ ಇಸ್ 16.66 ಮೀಟರ್. ಓಕೆ, ಕಮಿಂಗ್ ಟು 36th ಒನ್, ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ನೋಡಿ. ಮೂರು ಸೈಡ್ಸೇ ಕೊಟ್ಟಿದ್ದಾರೆ, 8 cm, 6 cm, 4.5 ಆ್ಯಂಡ್ ದ ರೇಷಿಯೋ ಇಸ್ 3/4. ಸೊ ಇಟ್ ವಿಲ್ ಕಮ್ ಇನ್ಸೈಡ್ ನೋಡಿ, ಈ ಥರ ಕನ್ಸ್ಟ್ರಕ್ಟ್ ಮಾಡಿರಬೇಕು. ಕಮಿಂಗ್ ಟು 37th ಒನ್. ಎಸ್, 37th ಒನ್ 4 ಮಾರ್ಕ್ಸ್ಗೆ ಏರಿಯಾ ಆಫ್ ಶೇಡೆಡ್ ರೀಜನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನಂತ ಅಂದರೆ, ಎರಡು ಸೆಕ್ಟಾರ್ ಇನ್ ಬಿಟ್ವೀನ್, ಎರಡು ಸೆಕ್ಟಾರಲ್ಲಿ ಏರಿಯಾ ಆಫ್ ಶೇಡೆಡ್ ರೀಜನ್ ಕೇಳಿರೋದು.
ಬಟ್ ಒಂದು ಸೆಕ್ಟಾರ್ಗೆ ನಿಮಗೆ ರೇಡಿಯಸ್ ಕೊಟ್ಟಿದ್ದಾರೆ, ಇನ್ನೊಂದು ಸೆಕ್ಟಾರ್ಗೆ ರೇಡಿಯಸ್ ಕೊಟ್ಟಿಲ್ಲ. ಸೊ ಯು ಹ್ಯಾವ್ ಟು ಯೂಸ್ ದಿ ಲೆಂತ್ ಆಫ್ ಆರ್ಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಫೈಂಡ್ ದ ರೇಡಿಯಸ್. ಇಲ್ಲಿ ನೋಡಿ ಲೆಂತ್ ಆಫ್ ಆರ್ಕ್ ಫಾರ್ಮುಲಾ θ/360 × 2πr = 11. ಸೊ ಸಿಂಪ್ಲಿಫೈ ಮಾಡಿದ್ರೆ ರೇಡಿಯಸ್ 21 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ನೀವು ಏರಿಯಾ ಆಫ್ ಶೇಡೆಡ್ ರೀಜನ್ ಅಂದರೆ ಏರಿಯಾ ಆಫ್ ಸೆಕ್ಟಾರ್ AOB ಮೈನಸ್ ಏರಿಯಾ ಆಫ್ ಸೆಕ್ಟಾರ್ OCD ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ನಿಮಗೆ 1232/12 ಸೆಂಟಿಮೀಟರ್ ಅಥವಾ ಫ್ರ್ಯಾಕ್ಷನಲ್ಲಾದರೂ ನೀವು ರೆಪ್ರೆಸೆಂಟ್ ಮಾಡ್ಬೋದು, ಆರ್ ಯು ಕ್ಯಾನ್ ರೈಟ್ ಇನ್ ಡೆಸಿಮಲ್, ದಟ್ ಈಸ್ 102.66 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೂಡ ಬರೆದಿರ್ಬೋದು. ಸೊ ಫೈನಲ್ 38th ಕ್ವೆಶ್ಚನ್ ಈಸ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ಕೊಟ್ಟಿದ್ದಾರೆ. ಏರಿಯಾ, ಸೊ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೆ, ನಾಟ್ ಓನ್ಲಿ ಥೇಲ್ಸ್ ಆರ್ ನಾಟ್ ಓನ್ಲಿ ಪೈಥಾಗರಸ್, ಏರಿಯಾಗೂ ನೀವು ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿ. ಸೊ ಏರಿಯಾ ಥಿಯರಮ್, ಸೊ ಎರಡು ಸಿಮಿಲರ್ ಇರೋ ಟ್ರಯಾಂಗಲ್ ಬರೆದು ಯು ಹ್ಯಾವ್ ಟು ರೈಟ್ ಫೈನಲ್ ಪ್ರೂಫ್ವರೆಗೂ, ಫೈನಲ್ ಸ್ಟೆಪ್ವರೆಗೂ ನೀವು ಕರೆಕ್ಟಾಗಿ ಬರೆದಿದ್ರೆ ಯು ವಿಲ್ ಗೆಟ್ 5/5. ಸೊ ಇದಿಷ್ಟು ಕೀ ಆನ್ಸರ್ಸ್ ಆಫ್ SSLC 2022 ಬೋರ್ಡ್ ಎಕ್ಸಾಮ್ ಮ್ಯಾಥಮ್ಯಾಟಿಕ್ಸ್. ಸೊ ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಆಲ್ಮೋಸ್ಟ್ ಕೆಲವ್ರು ಮಿಸ್ಟೇಕ್ ಮಾಡಿರ್ತೀರಾ, ಕೆಲವ್ರು ಕರೆಕ್ಟಾಗಿ ಬರೆದಿರ್ತೀರಾ. ಸೊ ಫ್ರೀಯಾಗಿ ಈಗ ಮ್ಯಾಥ್ಸ್ ಪೇಪರ್ ಮುಗೀತು. ಸೊ ಪ್ರಿಪೇರ್ ಫಾರ್ ನೆಕ್ಸ್ಟ್ ಎಕ್ಸಾಮ್, ದಟ್ ಈಸ್ ಸೋಷಿಯಲ್ ಸೈನ್ಸು ಚೆನ್ನಾಗಿ ಮಾಡಿ. ಸೊ ನೆಕ್ಸ್ಟ್ ಸೆಷನ್ಸ್ ನಾನು ಫಿಸಿಕ್ಸ್ ಏನು ನಿಮ್ಗೆ ಡೌಟ್ಸ್ ಇದೆ ನಾನು ಸೈನ್ಸ್ ಎಕ್ಸಾಮ್ ಟೈಮಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.